ಅವತ್ತಾದಂತಹ ಅಗ್ರಿಮೆಂಟ್ ಏನು ಸರ್ಕಾರಕ್ಕೂ ಮತ್ತು ನೈಸ್ ಸಂಸ್ಥೆ ಅಂದರೆ ಅಜೆಂಡಾ ಇದೆಯಲ್ಲ, ಅಜೆಂಡಾ ಇದೆಯಲ್ಲ, ಇರುವ ಕಾಂಗ್ರೆಸ್ ಸರ್ಕಾರದ ನೀತಿ ಏನು ನೈಸ್ ಕಡೆ ಇಷ್ಟು ಸರ್ಕಾರಗಳು ಬರಬಹುದು, ವಿವಿಧ ಪಕ್ಷಗಳ ಸರ್ಕಾರಗಳು ಬರಬಹುದು, ನೈಸ್ ಸಂಸ್ಥೆ ವಿಚಾರವಾಗಿ ಗುಡುಗೋಕೆ ಯಾಕೆ ಸಾಧ್ಯ ಆಗಿಲ್ಲ? ಅಗ್ರಿಮೆಂಟ್ ಅನ್ನೋದೇನು ಗೊತ್ತಿಲ್ಲ, ಇಲ್ಲ ನಾವೇನು ಮಾಡಿಕೊಟ್ಟಿದ್ದೀವಿ ಅನ್ನೋದು ಗೊತ್ತಿಲ್ಲ, ಪ್ರಾಜೆಕ್ಟ್ ಬಗ್ಗೆ ತಿಳುವಳಿಕೆನೇ ಗೊತ್ತಿಲ್ಲ. ಬಟ್ ಇನ್ನೇನು ಬಾಕಿ ಇದೆ ಆ ರಸ್ತೆಯಲ್ಲಿ ಪ್ರಾಜೆಕ್ಟ್ ಕಂಪ್ಲೀಷನ್ಗೆ ಅಂತ? ಮೈಸೂರು ಬಿಟ್ಬಿಡಿ, ನನ್ನ ಪ್ರಕಾರ ಅದು ಮುಗಿದೋದ ಅಧ್ಯಾಯ. ನನ್ನ ಪ್ರಕಾರ ಅದೇನು ಐ ಡೋಂಟ್ ಥಿಂಕ್, ಯಾಕಂದರೆ ನಾವಿವಾಗ 6 ವೇ ರೋಡಲ್ಲಿ ಎಕ್ಸ್ಪ್ರೆಸ್ ಹೈವೇಲಿ ಓಡಾಡ್ತಾ ಇದ್ದೀವಿ. ಈ ಗ್ಯಾಪಲ್ಲಿ ಇವತ್ತು ಅದು ಮತ್ತೆ ಆ ಕಾರಿಡಾರ್ ಆಗುತ್ತೆ ಅಂತ ನನಗೆ ಅನ್ಸಲ್ಲ. ಬಟ್ ಅದ್ರ ಹೊರತುಪಡಿಸಿ ಇನ್ನೇನು ಕಂಪ್ಲೀಷನ್ ಆಗಬೇಕಾಗಿದೆ ನೈಸ್ ರಸ್ತೆ? ತನಗೆ ಕೊಟ್ಟಿದ್ದಂತಹ ಕಮಿಟ್ಮೆಂಟ್ನ ಟೈಮ್ನಲ್ಲಿ ಇನ್ನೇನು ಮುಗಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ಸರ್, ಇಲ್ಲಿ ನೈಸ್ ಯೋಜನೆನೇ ಒಂದು ದೊಡ್ಡ ಬ್ರಹ್ಮಾಂಡವಾಗಿ ಕುಂತೈತೆ, ಬೆಳೆದೋಗ್ಬಿಟ್ಟಿದೆ. ನೈಸ್ ಕಂಪ್ನಿ ಅಂದರೆ ಫ್ರಾಡು, ನೈಸ್ ಕಂಪ್ನಿ ಅಂದರೆ ಒಂದು ದೊಡ್ಡದು ಅಂತ ಜನಕ್ಕೆ ಬಿಂಬಿಸ್ಬಿಟ್ಟವ್ರೆ. ಸರ್ಕಾರದಿಂದನೂ ಆಗೈತೆ, ಜನರಿಂದನೂ ಆಗೈತೆ, ಇನ್ನೊಂದಾಗೈತೆ. ನನ್ನ ಒಂದಿದ್ರು ಇವತ್ತಿನ ದಿವಸ ಇವತ್ತು ಸರ್ಕಾರ ಯಾವುದೇ ಅನುಮತಿ ಕೊಟ್ಟಿಲ್ಲ. ಇವತ್ತು ಟೋಲ್ ಕನೆಕ್ಟ್ ಮಾಡ್ತಾವ್ರಲ್ಲ, ಅದನ್ನು ಸರ್ಕಾರ ಕೊಟ್ಟಿಲ್ಲ. ಅದನ್ನು ಚೆಕ್ ಮಾಡಿ ನೋಡಿ. ಕೋರ್ಟಿಂದನೇ ಆರ್ಡ್ರ್ ಮಾಡ್ಕೊಂಡು ಟೋಲ್ ಕನೆಕ್ಟ್ ಮಾಡ್ತಾ ಇರೋದು. ಓಕೆ, ಫಾಸ್ಟ್ಯಾಗ್ ಅಂತ ಕರೆಕ್ಟ್ ಅಪ್ರೂವಲ್ ಕೊಡಲಿಲ್ಲ, ಅವರು ಕೋರ್ಟ್ಗೆ ಹೋಗಿ ತಗೊಂಬಂದಿರೋದು. ಸರ್ಕಾರ ಯಾವುದು ಅಪ್ರೂವಲ್ ಕೊಟ್ಟಿಲ್ಲ, ಅನುಮತಿ ಕೊಟ್ಟಿಲ್ಲ. ಅನುಮತಿ ಕೊಡಬೇಕಾದ್ರೆ ಕೆಲವು ಕಂಡೀಷನ್ಸ್ ಇತ್ತು. ಮೊದಲು ಟಾರ್ ಹಾಕೋ ಬದಲು ಕಾಂಕ್ರೀಟ್ ಹಾಕಬೇಕು ಅಂತ ಇತ್ತು, ಅದನ್ನ ಯಾರು ಪ್ರಶ್ನೆ ಮಾಡಲಿಲ್ಲ. ಟಾರೆ ಹಾಕಿದ್ರು, ಅವರು ಟಾರೆ ಹಾಕಿದ್ರು. ಪ್ರಶ್ನೆ ಮಾಡಿದ್ಮೇಲೆ ಕಾಂಕ್ರೀಟ್ ಹಾಕಿದ್ರು. ಅದನ್ನೆಲ್ಲ ನಾವು ರೈತರುಗಳು ನಾವೆಲ್ಲ ಅದು ಯೋಚನೆ ಮಾಡಬೇಕಾಗಿದ್ದು. ಅಧಿಕಾರಿ ವರ್ಗ, ಅಧಿಕಾರ ಮಾಡ್ತಾ ಇದ್ರಲ್ಲ, ಅವ್ರು ಅದನ್ನು ಮಾಡಬೇಕಾಗಿತ್ತು. ಇವತ್ತು ಒಂದು ಪ್ರಾಜೆಕ್ಟ್ ಮಾಡ್ತಾರ್ರಿ, ನಾವು ನಾನು ತಿಳ್ಕೊಂಡಿರೋ ಇದರಲ್ಲಿ ಪ್ರಾಜೆಕ್ಟ್ ಮಾಡಿದ್ರಲ್ಲ, ಒಂದು KDB ಅಂತ ಒಂದು ಸಂಸ್ಥೆ. KDB ಸಂಸ್ಥೆ ಏನು, ಅದಕ್ಕೆ ಒಂದು ಚೌಕಟ್ಟು ಇರ್ತೈತೆ. ಅಕ್ವಿಸಿಷನ್ ಮಾಡಬೇಕು, ಕೈಗಾರಿಕೋದ್ಯಮ, ಬರೀ ಕೈಗಾರಿಕೆ ಸೈಟ್ಗಳು ಮಾತ್ರ KDB ಕೊಡ್ತಾರೆ, ಕರೆಕ್ಟ್ ಅಲ್ವಾ? ಇಲ್ಲಿ ನಮಗೆ ದುಡ್ಡು ಕೊಟ್ಟಿದ್ದು KDB, ರೇಟ್ ಫಿಕ್ಸ್ ಮಾಡಿದ್ದು ರೆವಿನ್ಯೂ ಡಿಪಾರ್ಟ್ಮೆಂಟ್ DCA, ಆಯಿತಾ? ಇದಕ್ಕೆ ಅಪ್ರೂವಲ್ ಕೊಟ್ಟಿರೋದು PWD ಇನ್ಫ್ರಾಸ್ಟ್ರಕ್ಚರ್. ಒಂದು ರೆವಿನ್ಯೂ ಮಿನಿಸ್ಟರ್ ಅಂಡರ್ಗೂ ಪವರ್ ಇಲ್ಲ, ರೆವಿನ್ಯೂ ಅಧಿಕಾರಿಗಳಿಗೂ ಪವರ್ ಇಲ್ಲ, ಇನ್ನೊಂದು KDB ಅಧಿಕಾರಿಗಳಿಗೂ ಪವರ್ ಇಲ್ಲ, PWD ಮಿನಿಸ್ಟ್ರಿಗೂ ಇಲ್ಲ, PWD ಮಿನಿಸ್ಟ್ರಿಗೂ ಇಲ್ಲ. ಅಂತಂದರೆ ಇದು ಅಪ್ರೂವಲ್ ಕೊಡ್ಬೇಕಾಗಿರೋದು ಯಾವುದು? ಇದು ಮೊದಲೇ ನೀವು ಇದು ಮಾಡಬೇಕಾದ್ರೆ, ಏನೋ ಒಂದು ಅಗ್ರಿಮೆಂಟ್ ಮಾಡಬೇಕಾದ್ರೆ FWA ಮಾಡಿದ್ರಲ್ಲ, ಫ್ರೇಮ್ವರ್ಕು, ಅದು ಮಾಡಬೇಕಾದ್ರೆ ನಿಮಗೆ ಪರಿಜ್ಞಾನ ಇರಲಿವಾ? ಅಧಿಕಾರಿಗಳಿಗಿರ್ಲಿವಾ? ಅವತ್ತಿನ ದೊಡ್ಡ CEಗಳು ಎಂತೆಂಥ ಮೇಧಾವಿಗಳಿದ್ರೆ ಅವತ್ತು ಗೊತ್ತಿರ್ಲಿವಾ? ಲಾಗಳಿರ್ಲಿವಾ? ಲಾ ಮಿನಿಸ್ಟ್ರ್ ಇರ್ಲಿವಾ? ಇವತ್ತಿಗೂ ನೈಸ್ ರೋಡ್ ಅಂತಂದರೆ ಅದು ಯಾವ ಮಿನಿಸ್ಟ್ರಿಗೆ ಸಂಬಂಧಪಟ್ಟಿದ್ದು? ಈಗ ಮಿನಿಸ್ಟ್ರಿ ಅಲ್ಲ, ಇವಾಗ ನಮಗೆ ದುಡ್ಡು ಕೊಟ್ಟಿರೋದು KDB, ಆಯಿತಾ? ನಮಗೆ ದುಡ್ಡು ಕೊಡು ಅಂತ ಹೇಳಿದ್ದು ರೆವಿನ್ಯೂ ಡಿಪಾರ್ಟ್ಮೆಂಟು DCA. ರೋಡು ಪ್ಲಾನು ಅಪ್ರೂವಲ್ಗೆ ಇದು ರೋಡ್ ಮಾಡಬೇಕು ಅಂತಂದಿದ್ದು PWD. ನಾವೇನಾದರೂ ಮನೆ ಕಟ್ಟಬೇಕು, ಆ ಸರೌಂಡಿಂಗಲ್ಲಿ BMIC ಯೋಜನೆ ಪಕ್ಕದಲ್ಲಿ ಹೋಗ್ಬೇಕು ಅಂದರೆ ಅದಕ್ಕೊಂದು ಪ್ರಾಧಿಕಾರ BMICA, ಅದು KDB ಅಂಡರು, ಪ್ಲಾನಿಂಗ್ ಅಥಾರಿಟಿಗೆ. ಅದೇ ಅವತ್ತು ಫ್ರೇಮ್ವರ್ಕ್ನಲ್ಲಿ ಆಗಿರೋ ಎಡವಟ್ಟಿನಿಂದನೇ ಇವತ್ತು ಕೋರ್ಟ್ ಮೆನ್ಷನ್ ಮಾಡ್ತಾ ಇದೆ, ನೀವು ಫ್ರೇಮ್ವರ್ಕಲ್ಲಿ ಎಡವಟ್ಟು ಮಾಡ್ಕೊಂಡಿದ್ದೀರಿ, ಮಿಸ್ಟೇಕ್ಸ್ಗಳಾಗ್ತಾ ಇದೆ. ಕೋರ್ಟು ಒಂದು ಡೈರೆಕ್ಷನ್ ಕೊಡಬೇಕಿತ್ತು, ಯಾವುದನ್ನ ಒಂದು ಡಿಪಾರ್ಟ್ಮೆಂಟ್ ಮಾಡಿ. ಕರೆಕ್ಟ್. ಈ ಡಿಪಾರ್ಟ್ಮೆಂಟು ಅಂದರೆ ಇವಾಗೆಲ್ಲ ಸಿಂಗಲ್ ವಿಂಡೋ ಅಂತ ಮಾಡಿದ್ರಲ್ಲ, ಕರೆಕ್ಟ್, ಸಿಂಗಲ್ ವಿಂಡೋ ಥರ ಮಾಡಬೇಕಾಯಿತು. ಈ ಯೋಜನೆ ಯಾರಿಗೂ ತಲೆಗತ್ತಿಲ್ಲ, ತಲೆಗತ್ತಿರೋದೇ ಈಗ ಒಂದು ಸ್ವಲ್ಪ ಒಂದು 25% ಬಂದಿರಬೇಕು. ಇವತ್ತು ಕೊಡ್ತಿಲ್ಲ. ಇವತ್ತು ನಮ್ಮ ಮಿನಿಸ್ಟ್ರುಗಳು ಕೇಳಿ, ಇದ್ರ ಬಗ್ಗೆ ಯಾರು ಗೊತ್ತು, ಅಧಿಕಾರಿಗಳು ಕೇಳಿ, ಅವ್ರಿಗೆ 5% ಗೊತ್ತಿಲ್ಲ. ಏನೋ ಗೊತ್ತಿಲ್ಲ, ನಮ್ಗೆ ಹಿಂಗಿದೆ, ಹಿಂಗೊಂದು ಆರ್ಡ್ರ್ ಬಂದಿದೆ, ಹಿಂಗೆ ಮಾಡಿದ್ದೀವಿ. ಅದು ತಪ್ಪಾಗಿರೋದು. ನೀವು ನೈಸ್ ರೋಡ್ನ ಆರಂಭಿಕ ದಿನಗಳಲ್ಲಿ, ಅಂದರೆ ಅದು ಅಕ್ವಿಸಿಷನ್ನಿಂದ ಹಿಡಿದು ನಿಮ್ಮ ಜಾಗವನ್ನು ಸಹಿತ ಬಿಟ್ಕೊಡೋದ್ರಿಂದ ಹಿಡಿದು ಕೆಲವು ರೈತರನ್ನು ನೀವು
ಸಂಧಾನ ಮಾಡಿ ಅಥವಾ ಅವ್ರಿಗೆ ಅರ್ಥ ಮಾಡಿಸಿ ಯೋಜನೆಯನ್ನು, ಈ ಯೋಜನೆ ಬರೋದ್ರಿಂದ ಅಥವಾ ಇದರಿಂದ ನಮಗೇನು ಲಾಭ ಇದೆ ಮತ್ತು ಬೆಂಗಳೂರಿಗೆ ಏನು ಲಾಭ ಇದೆ ಅನ್ನೋದನ್ನು ಅರ್ಥ ಮಾಡಿಸಿ ರುದ್ರೇಶ್ ಅವರು ಅದೊಂದಿಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವತ್ತಾದಂತಹ ಅಗ್ರಿಮೆಂಟ್ ಏನು ಸರ್ಕಾರಕ್ಕೂ ಮತ್ತು ನೈಸ್ ಸಂಸ್ಥೆಗೂ? ಅಂದರೆ ಏನು ಅಂದರೆ ಈ ರಸ್ತೆ ಹೆಂಗಾಗುತ್ತೆ, ಎಷ್ಟು ವರ್ಷದ ಕಾಲ ನಿಮ್ಮ ಕೈಲಿರುತ್ತೆ, ನೀವು ಇದ್ರ ಎಷ್ಟು ದುಡ್ಡು ತಿನ್ಬೋದು, ಸರ್ಕಾರಕ್ಕೆ ನೀವು ಯಾವಾಗ ಕೊಡಬೇಕು, ಇದ್ರದ್ದು ಅಂತಿಮ ದಿನ ಅಂತ ಯಾವತ್ತು, ಎಷ್ಟರೊಳಗೆ ನೀವು ಇದನ್ನು ಮುಗಿಸ್ಬೇಕು ಅನ್ನೋದೊಂದು ಒಂದೊಂದು ಫ್ರೇಮ್ವರ್ಕ್ ಇರುತ್ತಲ್ಲ, ಅದು ಏನಿತ್ತು ಅಂತ ಸರ್ಕಾರ ಮತ್ತು ನೈಸ್ ಸಂಸ್ಥೆಯ ಮಧ್ಯೆ? ಅದು ಅಜೆಂಡನೇ ಇಲ್ಲ. ಹೌದಾ? ಅಜೆಂಡನೇ ಇಲ್ಲ. ಅದು ನೀವು ಮಾಡಿ ನಾವು ಅಷ್ಟೇ ಅಷ್ಟೇ ಅಷ್ಟೇ. ನೀವು ಈ ಒಂದು ಅಂದರೆ ಬೆಂಗಳೂರು ಟು ಮೈಸೂರು 111 ಕಿಲೋಮೀಟ್ರ್ ಸರ್ವೆ ನಂಬರ್ ಬಂದೈತೆ, ಇಷ್ಟು ಐತೆ, ಇಷ್ಟು ಜಮೀನು ಬೇಕು, 20,193 ಎಕರೆ. ಈ ಒಂದು ಪ್ರಾಜೆಕ್ಟ್ಗೆ ನೀವು ಮಾಡಿ. ಅವ್ರು ಕೊಡ್ತಾರಾ ಕೊಡಲ್ವಾ, ಒಪ್ಪಿಗೆ ಇದೆಯಾ? ಅದೇನು ಹೇಳಿ ಮೊದಲೇ ಹೇಳೋದ್ನಲ್ಲ, ರೈತರ ಕಷ್ಟನೂ ಕೇಳಲಿಲ್ಲ, ರೈತರ ಒಪಿನಿಯನ್ನು ಕೇಳಲಿಲ್ಲ. ಈಗಾದರೂ ನಮ್ಮ ಬಿಡದಿ ಒಳಗೆ ಕೇಳ್ತಾವ್ರೆ, ರೈತರು ಒಪ್ಪಿಗೆ ಅಂತಾರ, ಒಪ್ಕೊಳಲ್ವಾ ಅಂತ ಕೇಳ್ತಾವ್ರೆ. ಅವತ್ತು ಕೇಳೋರು ಇಲ್ಲ, ಏನೂ ಇಲ್ಲ. ರೈತರು ಯಾರೋ ಗೊತ್ತೇ ಇಲ್ಲ ಪಾಪ, ಅಧಿಕಾರಿಗಳಿಗೂ ಗೊತ್ತಿಲ್ಲ, ನಮ್ಮ ರಾಜಕೀಯದವ್ರಿಗೂ ಗೊತ್ತಿರಲಿಲ್ಲ. ಈ ಯೋಜನೆನ ನಾವೇನು ಮಾಡಬೇಕು ಅಂತ ಹೊರಟರು ಯಾರು ಸರ್ಕಾರದವರ, ಒಳ್ಳೆ ಯೋಜನೆ ಅದು. ಅವತ್ತಿನ ದಿವಸ ಮಾಡಬೇಕು ಅಂದರೆ ಒಳ್ಳೆ ಯೋಜನೆ, ಬೆಂಗಳೂರು ಬೆಳೀತೈತೆ ಅಂತ ಚೆನ್ನಾಗಿದ್ದಿತ್ತು. ಮುಂದಿನ 30 ವರ್ಷ ನೀವು ಅಗ್ರಿಮೆಂಟ್ ಕೊಟ್ರಲ್ಲ, ಇವತ್ತು 29 ವರ್ಷ ಆಯಿತು. ಇನ್ನೊಂದು ವರ್ಷ ಬಾಕಿ ಇದೆ. ಇನ್ನೊಂದು ವರ್ಷ ಬಾಕಿ ಇದೆ. ಇನ್ನೇನು ಇನ್ನೊಂದು ವರ್ಷ ಅಂದರೆ 4-5 ತಿಂಗಳು. ಏನಾಗುತ್ತೆ ಒಂದು ವರ್ಷ ಆದಮೇಲೆ ಗೊತ್ತಿಲ್ಲ ಅದು. ಅಲ್ಲ, ನೀವೊಂದು ಅಗ್ರಿಮೆಂಟ್ ಮಾಡಬೇಕಾದ್ರೆ ಒಂದು ಕಂಡೀಷನ್ಸ್ಗಳು ಇರ್ತವೆ. ಆ ಕಂಡೀಷನ್ಸ್ಗಳು ಓದಬೇಕಾಗಿತ್ತಲ್ವ? ಆ ಕಂಡೀಷನ್ಸು ನಮ್ಮ ಲಾ ಸೆಕ್ರೆಟ್ರಿಗಳು ಏನು ಮಾಡ್ತಾಯಿದ್ರು, ಲೀಗಲ್ ಸೆಕ್ಷನ್ ಏನು ಮಾಡ್ತಿತ್ತು, ಇಂಜಿನಿಯರಿಂಗ್ ಸೆಕ್ಷನ್ ಏನು ಮಾಡ್ತಿತ್ತು, ಅದನ್ನೇನು ಓದಲಿಲ್ವ? ಅಂದರೆ ಸರ್ಕಾರ ಮತ್ತು ನಮಗೆ ತಿಳಿದಿರೋ ಮಟ್ಟಿಗೇನು ನಾವೆಲ್ಲ ಏನು ಮಾತಾಡ್ತೀವಿ, 30 ವರ್ಷ ನೈಸ್ಗೆ ಅಗ್ರಿಮೆಂಟು, 30 ವರ್ಷ ಲೀಸು ಅಂತ ಹೇಳ್ಬಿಟ್ರು. ಅದಾದ್ಮೇಲೆ ಸರ್ಕಾರಕ್ಕೆ ಸೇರ್ತೈತೆ ಅಂತ. ನೈಸ್ ಕಂಪ್ನಿ ಏನು ಹೇಳ್ತಾ ಇದೆ, ಕಂಪ್ಲೀಟಾಗಿ 30 ವರ್ಷಕ್ಕೆ ಅಂತ ಹೇಳ್ತಾರೆ. ಆಫ್ಟರ್ ದ ಕಂಪ್ಲೀಷನ್ ಆಫ್ 100% ವರ್ಕ್ ಅಲ್ವಾ? ಅಲ್ಲಿಗೆ ನೀವು 30 ವರ್ಷ ಮಾಡೋಕ್ಕಾಗಲ್ಲ. 30 ವರ್ಷದೊಳಗೆ ನೀವು ಕಂಪ್ಲೀಟು ಮಾಡಿಲ್ಲ, ನೀವು ಟೋಲು ಕನೆಕ್ಟ್ ಮಾಡ್ತಾ ಇದ್ದೀರಾ, ಅದನ್ನು ಪ್ರಶ್ನೆನೂ ಮಾಡಲ್ಲ ಯಾರೂ. ಎರಡನೇದೇನು ಅಂತಂದರೆ, ನೀವು 30 ವರ್ಷ ಆದಮೇಲೆ ನೀವು ಬಿಟ್ಬಿಡಿ ಅಂತೀರಲ್ಲ, ಯಾವ್ದ್ಯಾವ್ದು ಬಿಡಬೇಕು ಅಂತ ನೀವು ರೂಲ್ಸ್ ಮಾಡಿದ್ದೀರಾ? ರಸ್ತೆ ಸುತ್ತಮುತ್ತ ಅಕ್ವೈರ್ ಮಾಡಿರೋ ಜಾಗಗಳು ಯಾವ್ದನ್ನು ಬಿಡಬೇಕು? ಅಲ್ಲ, ರಸ್ತೆ ಒಂದೇ ಅಲ್ಲ, ಈ ಅಗ್ರಿಮೆಂಟ್ ಪ್ರಕಾರ ಏನು ನೀವು ಕಾಂಕ್ರೀಟ್ ಹಾಕೋರಲ್ಲ ರಸ್ತೆ, ಅದು ಮಾತ್ರ ಬಿಟ್ಕೊಡ್ಬೇಕು. ಇನ್ಫ್ರಾಸ್ಟ್ರಕ್ಚರ್ಸ್ ಆ ಕಡೆ ಈ ಕಡೆ ಏನು ಇಲ್ರಿ. ಎಂಥ ಅಗ್ರಿಮೆಂಟ್ ರೀ? ಯಾರನ್ನ ಇದನ್ನ ನಗಲ್ವನ್ರಿ? ಬರೀ ನೀವು ಶೋಲ್ಡರ್ಸ್ ಏನು 2 ಲೈನು, ಅದು ಮಾತ್ರ ಬಿಟ್ಕೊಡ್ಬೇಕು. ಅದನ್ನ ತಗೊಂಡೇನು ನೀವು ಅಗ್ರಿಮೆಂಟ್ ಮಾಡ್ಬೇಕಾದ್ರೆ ಅದು ಒಂಚೂರು ಬುದ್ಧಿ ಇಲ್ವನ್ರಿ? ಸೈಡ್ ಇಲ್ಲ, ಕಾಂಪೌಂಡ್ ಇಲ್ಲ, ಪಕ್ಕದಲ್ಲಿ ಅವ್ರೇನು ಮಾಡೋರು ಇಲ್ಲ, ಸೆಂಟ್ರ್ ಇಲ್ಲ. ರಸ್ತೆಗೆ ಏನೋಗಿದೆ ಅದು ಕಾಂಕ್ರೀಟ್ ಏನಿದೆಯಾ ಅದು, ರಸ್ತೆ ಏನಿದೆಯಾ ಅದು ಮಾತ್ರ ನೀವು ವಾಪಸ್ ಕೊಡ್ಬೇಕು ಅಂತ ಇದೆಯಾ? ಹೊರತುಪಡಿಸಿ ನೈಸ್ ಸಂಸ್ಥೆ ಹತ್ರ ಎಷ್ಟು ಎಕರೆಗಳಿರ್ಬೋದು ಹಂಗಾದ್ರೆ? ಇರುತ್ತೆ, ಅರ್ಧ ಇರುತ್ತೆ ಅಲ್ವಾ? ಇರುತ್ತೆ. ಜೊತೆಗೆ ನೀವು 30 ವರ್ಷ ಆದ್ಮೇಲೆ ಬಿಡಬೇಕು ಅಂತ ಹೇಳ್ತೀರಲ್ಲ, ಈ ಸರ್ಕಾರದ್ದು ಜಾಗ 10 ರೂಪಾಯಿಗೆ ನೀವು ಲೀಸ್ ಕೊಟ್ಟಿದ್ದೀರಲ್ಲ, ಅದನ್ನ ಹೆಂಗೆ ವಾಪಸ್ ಕೊಡಬೇಕು? ಅದ್ರ ಬಗ್ಗೆ ಚರ್ಚೆ ಇಲ್ವಾ? ವಾಪಸ್ ಕೊಡಬೇಕಾ ಬಿಡಬೇಕಾ ಅದು ಕ್ಲಾರಿಫಿಕೇಶನ್ ಕೊಡಂಗಿಲ್ವಾ? ಸರ್ಕಾರ ಕೊಡ್ಬೇಕು ತಾನೆ ಅದು. ಕರೆಕ್ಟ್. ನಾನು ನೀವು ಹೋಗಿ ಕೇಳಿದ್ರೆ ಆಗ್ತದಾ? ಸರ್ಕಾರದ ಅಧಿಕಾರಿಗಳಿಗೆ ಗೊತ್ತಿಲ್ಲ, ಅದು ಸರ್ಕಾರದ ಮಿನಿಸ್ಟ್ರುಗಳಿಗೆ ಗೊತ್ತಿಲ್ಲ. ಇವತ್ತು 30 ವರ್ಷ ಆದಮೇಲೆ ವಾಪಸ್ ಬಂದ್ಬಿಡ್ತೈತೆ ಅಂತ ಎಲ್ಲ ಅಧಿಕಾರಿಗಳು ಹೇಳ್ತಾರೆ. ಏನೇನು ಬರ್ತದೆ ಅಂತ ಹೇಳ್ತಾ ಇಲ್ವಲ್ಲ, ಕ್ಲಾರಿಫಿಕೇಶನ್ ಕೊಡ್ತಾ ಇಲ್ವಲ್ಲ, ಅದನ್ನು ತಿಳಿಸ್ಬೇಕಲ್ಲ ಇವಾಗ. ಈಗ ನಾನೊಂದು ಕಾರ್ ತಗೊಂಡು ನೈಸ್ ರಸ್ತೆ ಒಳಗಡೆ ಹೋದರೆ ಫಾಸ್ಟ್ಯಾಗಲ್ಲಿ ನನಗೆ 100 ರೂಪಾಯಿ ಕಟ್ಟಾಯಿತು, ಅದೆಲ್ಲೋಗುತ್ತೆ? ನೈಸ್ ಕಂಪ್ನಿಗೆ ಹೋಗುತ್ತೆ. ಹೌದಾ? ಅದರಿಂದ ಸರ್ಕಾರಕ್ಕೆ ಕೊಡಬೇಕು ಅನ್ನೋದೇನಿಲ್ಲ. ಅದು ಅವ್ರೇನು ಟ್ಯಾಕ್ಸ್ ಕೊಡಬೇಕು, ಏನು GST ಕಟ್ಟಬೇಕು, ಏನು TDS ಕಟ್ಟಬೇಕು, ಅದು ಕಟ್ಕೊಂತಾರೆ ಅಷ್ಟೇ. ಇನ್ನೇನು ಕೊಡಂಗಿಲ್ಲ. 30 ವರ್ಷ ಏನು ಇವ್ರದಿಲ್ಲ. ಈಗ ಅದೇ ಒಂದು ಸರ್ಕಾರ. ಒಟ್ಟು ಈ 30 ವರ್ಷ ಅಂದರೆ ನೀವು ಹೇಳೋ ಪ್ರಕಾರ ಇಲ್ಲಿ 30 ವರ್ಷ ಇದೆ. ಒಂದು ಶುರುವಾದ ನಂತರದ 30 ವರ್ಷ, ಇನ್ನೊಂದು ಕಂಪ್ಲೀಟ್ ಆದ್ಮೇಲೆ 30 ವರ್ಷ. ಆಯಿತು, ಶುರುವಾದ್ಮೇಲೆ 30 ವರ್ಷ ಅಂತ ಕೊಡೋಣ ಅಲ್ವಾ? ಇವಾಗ ಶುರು ಆಗೋಕ್ಕಿಂತ ಮೊದಲೇ ಯಾಕೆ ಬಿಟ್ರ ನೀವು ಟೋಲ್ ಹಾಕೋಕ್ಕೆ? ಎಲ್ಲ ಕಂಪ್ಲೀಟ್ ಆಗೋ ತನಕ ಸುಮ್ಮನೆ ನಿಲ್ಲಿಸ್ಬೇಕಾಯ್ತಲ್ವಾ? ಅವತ್ತು
ದೇವೇಗೌಡರು ಮುಖ್ಯಮಂತ್ರಿಗಳು ಇದ್ದರು, ಜೇಜ್ ಪಟೇಲ್ರು ಇದ್ದರು, ಅದ ನಂತರ ಇವರು ಧರ್ಮ್ ಸಿಂಗ್ ಬಂದರು, ನಂತರ ಎಸ್ ಎಂ ಕೃಷ್ಣ ಅವರು ಇದ್ದರು, ನಂತರ ಯಡಿಯೂರಪ್ಪನವ್ರು ಇದ್ದರು, ಕುಮಾರಸ್ವಾಮಿಯವ್ರು ಇದ್ದರು, ಸಿದ್ದರಾಮಯ್ಯನವ್ರು ಇದ್ದರು. ಇದ್ರ ಬಗ್ಗೆ ಚರ್ಚೆನೇ ಮಾಡಲಿವಲ್ಲ, ಇದ್ರ ಬಗ್ಗೆ ಸ್ಟಡಿನೇ ಮಾಡಲಿವಲ್ಲ. ಇವತ್ತು ಪೂರ್ಣ ಪ್ರಮಾಣವಾಗಿ ಸ್ಟಡಿ ಮಾಡೋರು ಅಂದರೆ ಡಿ ಕೆ ಶಿವಕುಮಾರ್ ಒಬ್ಬರೇ. ಯಾಕೆಂದರೆ ಅವರು BMICPಯ ಚೇರ್ಮನ್ ಆಗಿದ್ರಲ್ಲ, ಅದು ಪೂರ್ತಿ ಗೊತ್ತಿದೆ. ಅವರಾದ್ರೂ ಮಾಡ್ಬೋದಲ್ವಾ? ಸರ್ಕಾರದ ಹೊಣೆ ಅಥವಾ ಈ ರೈಟ್ ನಾವು ಈಗಿರುವ ಕಾಂಗ್ರೆಸ್ ಸರ್ಕಾರದ ನೀತಿ ಏನು ನೈಸ್ ಕಡೆಗೆ ನಿಮ್ಮ ಪ್ರಕಾರ? ಅದು ನನಗೆ ಗೊತ್ತಿಲ್ಲ. ಯಾಕೆಂದರೆ BJPಲಾಗಿದ್ದರೆ ನಾವು ಹಿಂಗೆ ನಡೀತೈತೆ ಅಂತ ಹೇಳ್ಬೋದಿತ್ತು. ಇದು ಕಾಂಗ್ರೆಸ್ ಸರ್ಕಾರ, ನಮಗೂ ಅವ್ರಿಗೂ ನಾವು ವಿರೋಧ ಪಕ್ಷದಲ್ಲಿ ಇರೋವಂಥವ್ರು. ಮೊನ್ನೆ ಅಶೋಕ್ ಅವರು ಹೇಳವ್ರೆ, ಅಶೋಕ್ ಅವರು ಕೆಲವು ತಪ್ಪು ಹೇಳಿದ್ದಾರೆ. 130 ಕಿಲೋಮೀಟ್ರ್ ಅಂತಾರೆ, ಅದು ಇರೋದು 111 ಕಿಲೋಮೀಟ್ರ್. ಅವತ್ತು ನಾವು ಅಶೋಕ್ ಅವರು ಮೊದಲನೇ ಬಾರಿ MLA, ಅವರು ಫಸ್ಟ್ ಟೈಮ್ MLA ನಾವು ಗೆಲ್ಸ್ಕೊಂಡಿದ್ವಿ. ನಾವು ಅಡ್ಡ ಹಾಕಿದ್ದು ಹೋಗಿ ಕೊಡ್ದಂಥ ಗಲಾಟೆ ಮಾಡಿದ್ರು ರೈತರುಗಳೆಲ್ಲ ಸೇರ್ಕೊಂಡು ನಮ್ಮ ಕಾರ್ಯಕರ್ತರು. ಅವಾಗ ಹೋಗ್ದಂಗೆ ಆಗಿದ್ದು. ಅವತ್ತು ಬರಲಿಲ್ಲ. ಅವತ್ತು ನಾವು ಬಹಿಷ್ಕಾರ ಮಾಡೋಂಗೆ ಆಯಿತು, ಸರಿ ಆಯಿತು. ಜೊತೆಗೆ ನೀವು ಈಗ ಹೇಳಿದ್ರಲ್ಲ, ಏನೋ ಸರ್ಕಾರದಿಂದ ಏನು ಯಾರು ಎತ್ತ ಅಂತ, ಅದ್ರ ಕ್ಲಾರಿಫಿಕೇಶನ್ ತಗೊಳಕ್ಕೆ ಯಾರು ತಯಾರಿಲ್ವೇ? ಅಲ್ಲ, ಅದಕ್ಕೆ ಅದೇ ನನ್ನ ಪ್ರಶ್ನೆ ಇರೋದು, ಇಷ್ಟು ಸರ್ಕಾರಗಳು ಬಂದು ಹೋದರೂ ಸಹಿತ, ವಿವಿಧ ಪಕ್ಷಗಳ ಸರ್ಕಾರಗಳು ಬಂದು ಹೋದರೂ ಸಹಿತ ನೈಸ್ ಸಂಸ್ಥೆ ವಿಚಾರವಾಗಿ ಗುಡುಗೋಕೆ ಯಾಕೆ ಸಾಧ್ಯ ಆಗಿಲ್ಲ, ಅಥವಾ ಏನಾಗ್ತಿದೆ ಅನ್ಯಾಯ ಅಂತ ಗಟ್ಟಿಯಾಗಿ ಕೇಳೋಕೆ ಯಾಕೆ ಆಗ್ತಿಲ್ಲ, ಅಥವಾ ಅದಕ್ಕೆ ಹಿಂದೆ ಮುಂದೆ ನೋಡುವಂಥದ್ದೇನಿದೆ ಅನ್ನೋದೇ ನನ್ನ ಪ್ರಶ್ನೆ. ಯಾರಿಗೂ ಗೊತ್ತಿಲ್ಲ. ಅದು ಅಗ್ರಿಮೆಂಟ್ ಅನ್ನೋದೇನು ಗೊತ್ತಿಲ್ಲ, ಇಲ್ಲ ನಾವೇನು ಮಾಡಿಕೊಟ್ಟಿದ್ದೀವಿ ಅನ್ನೋದು ಗೊತ್ತಿಲ್ಲ. ಆ ಪ್ರಾಜೆಕ್ಟ್ ಬಗ್ಗೆ ತಿಳುವಳಿಕೆನೇ ಗೊತ್ತಿಲ್ಲ. ತಿಳುವಳಿಕೆ ಇರೋರು ಅದನ್ನು ಸ್ಟಡಿ ಮಾಡಿರೋರು ಮಾಡಬೇಕಿತ್ತು. ಸ್ವಲ್ಪ ಜಯಚಂದ್ರ ಅವರು ಒಂದು ಸ್ವಲ್ಪ ಸ್ಟಡಿ ಮಾಡಿದ್ರು. ಅವರು ಅದೋ ಫೀಲ್ಡಿಗೆ ಬಂದರು. ಅವ್ರಿಗೆ ಒಂದು ಹಳ್ಳಿಗೂ ಭೇಟಿ ಕೊಟ್ಟರು. ಅವರು ಒಂದು ಹೇಳಿಕೆ ತಗೊಂಡ್ರು. ಆ ಸದನ ಸಮಿತಿಗೆ ಅದನ್ನು ಮಂಡಿಸಿದ್ರು. ಅದು ಬಿಟ್ಟರೆ ಯಾರು ಏನು ಮಾಡಲಿ. ನಾನು ಹೇಳ್ತಾರದು, ಇವಾಗ ಬಂದಿರುವಂತಹ ಕೆಲವೇ ಪುಟಗಳ ಆರ್ಡರ್ ಕಾಪಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಜನಗಳು ಆರ್ಡರ್ ಕಾಪಿನ ಇನ್ನು ಆ ಫೈಲ್ಗಳು ಇಷ್ಟಿಷ್ಟು ಕಡ್ತಾ ಇರ್ತವೆ, ಅದನ್ನೆಲ್ಲ ಓದಿ ಏನು ಅಂತ ಅಂತೇಳಿ. ಯಾಕಂದರೆ ಇವತ್ತು ನಾವು ಯಾವುದೇ, ನೀವು ಆವಾಗಲೇ ಹೇಳಿದಾಗೆ, ಒಂದು ಡಿಪಾರ್ಟ್ಮೆಂಟ್ನ ಅಂಡರಲ್ಲಿ ಯಾವುದೇ ಒಂದು ಮಾಡೋದಾದ್ರು, ಇದು ರಸ್ತೆ ಅಂದರೆ ಇದು ಇಂಥ ಇಲಾಖೆಗೆ ಬರುತ್ತೆ, ಮೋರಿ ಇಂಥ ಇಲಾಖೆಗೆ ಬರುತ್ತೆ. ಇಲ್ಲ, ಹಂಗೆ ಇಲ್ಲವಲ್ಲ. ಯಾರೋ ಅಕ್ವೈರ್ ಮಾಡ್ತಾರೆ, ಯಾರೋ ಪರ್ಮಿಷನ್ ಕೊಡ್ತಾರೆ, ಇನ್ಯಾರೋ ಕಟ್ರಿ ಅಂತಾರೆ. ಅಲ್ಲಿಗೆ ಅದಕ್ಕೊಂದು ಹಿಡಿತಾನೆ ಇಲ್ಲ ಅಂತ ಯಾರನ್ನು ಕೇಳೋದು? ಈಗ ಹಂಗೆ ಆಗಿರೋದು. PWD ಅಂಡರಲ್ಲಿ ಎಲ್ಲ ಇಲಾಖೆಗಳು ಬರ್ತವೆ. ಇದು ಮೇಯ್ನು ಬರೋದು PWD ಕೊಟ್ಬಿಟ್ಟಿದ್ದಾರೆ. PWD ಕೊಡಬೇಕು ಅಂದರೆ ರಸ್ತೆದು ಮಾತ್ರ ಕೊಡಬೇಕಿತ್ತು, ಟೌನ್ಶಿಪ್ದು ಯಾಕೆ ಕೊಡಬೇಕಿತ್ತು? ಟೌನ್ಶಿಪ್ದು ಹೌಸಿಂಗ್ ಬೋರ್ಡ್ ಕೊಡ್ಬೋದಿತ್ತು, ಇಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಡ್ಬೋದಿತ್ತು. ಈ ಟೌನ್ಶಿಪ್ ದುಡ್ಡು KDB ರಿಲೀಸ್ ಮಾಡ್ತೈತೆ ಅಂದರೆ ಏನರ್ಥ? ನನಗೆ ಗೊತ್ತಿರೋಂಗೆ, ಇಫ್ ಐ ಆಮ್ ನಾಟ್ ರಾಂಗ್, KDB ಅಂದರೆ ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಜಾಗಗಳನ್ನು ಅಕ್ವೈರ್ ಮಾಡೋದು, SEZ ಜಾಗಗಳನ್ನೆಲ್ಲ ಅಕ್ವೈರ್ ಮಾಡೋದು, ಇವೆಲ್ಲ ಮಾಡ್ತಾರಲ್ವ. ಈ ರಸ್ತೆಗೆ ಮತ್ತು KDBಗೆ ಹೆಂಗೆ ಸಂಬಂಧ ಬಂತಿದ್ದು? ಅದನ್ನೇ ನಮಗೆ ನಾನು ಯೋಚನೆ ಮಾಡ್ತಾ, ನನಗೆ ತಿಳಿದ ಮಟ್ಟಲ್ಲಿ ನಾನು KRIDL ಚೇರ್ಮನ್ ಆಗಿದೆ. ಆ ಸಂದರ್ಭದಲ್ಲಿ ನಾನು ಇದನ್ನೆಲ್ಲ ಒಂದು ಸ್ವಲ್ಪ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಇವೆಲ್ಲ ಯೋಚನೆ ಬಂತು. ಯಾಕೆ ಹಿಂಗೆ ಮಾಡಿದ್ರು, ಯೋಚನೆ ಮಾಡಿದ್ದೇ ತಪ್ಪಲ್ವಾ ಅನ್ನೋದು ಒಂದು ಇದಾಯಿತು. ಒಂದು ಸಿಂಗಲ್ ವಿಂಡೋ ಮಾಡಿದರೆ ಅದಕ್ಕೊಂದು ಹೆಡ್ಡು BMIC ಚೇರ್ಮನ್ ಪವರೇ ಇಲ್ಲ. BMICP ಚೇರ್ಮನ್ ಪವರೇ ಇಲ್ಲ. ಅವ್ರೇನು ಮಾತಾಡೋಂಗೆ ಇಲ್ಲ. ಅವರು ಅಕ್ಕಪಕ್ಕ ಜಮೀನು ಏನಿದೆ ಪ್ಲಾನ್ ಅಪ್ರೂವಲ್ ಬರ್ತದೆ, ಪ್ಲಾನ್ ಅಪ್ರೂವಲ್ ಬೇಕು ಅಂದರೆ ಕೊಡ್ಬೋದು, ಅಂದರೆ ಕಾನೂನು ಪ್ರಕಾರ ಬರಲ್ಲ ಅಂತಂದರೆ ಬಿಡಲ್ಲ, ಕೊಡಲ್ಲ ಅಷ್ಟೇ. ಅವ್ರದ್ದು ಪ್ರಾಜೆಕ್ಟ್ಗೂ ಅದಕ್ಕೂ ಸಂಬಂಧ ಇಲ್ಲ. BMICP ಚೇರ್ಮನ್ಗೂ ಪ್ರಾಜೆಕ್ಟ್ಗೂ ಸಂಬಂಧನೇ ಇಲ್ಲ.